ಈ ಕಡೆ ರಜಕ್ಕಾಗದೆ ಬೆಳಕಾಗದೆ ಕೂತಿದ್ದೆ ಅವರಿಂದ ನನಗೇನೋ ಜನ ಇಲ್ಲಿ ಅಷ್ಟೊಂದು ಜನ ಲುಕ್ಕು ಕಂಬಿ ಹಾಕ ತಗೊಂಬಂದೆ ರೋಹನ್ ಮಿನಿ ವಿಧಾನಸೌಧ ಅಂತ ಇಲ್ಲೇ ಸುವರ್ಣಸೌಧ ಆಗೋಯ್ತು ರೋಹನ್ ಅಲ್ಲೇ ನಮ್ಮ ಪಕ್ಕದಲ್ಲಿ ನಿರ್ಮಾವ ಅಂತ ಹೇಳಕ್ಕಾಗಲ್ಲ ಗುರು ಯಲಂಕ ಹುಡುಗಾನೆ. ಗೈಸ್ ನಮಸ್ಕಾರ, ಹೊಸಲವಾಗಿ ಸ್ವಾಗತ. ಊಟ ಎಲ್ಲ ಆಯಿತು. ಇಲ್ಲಿ ನೋಡಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಓಡೋಗ್ತಿರೋದು ನೋಡಿ ಸೈಡಲ್ಲಿ. ಇಲ್ಲಿಬ್ರು ನಮ್ಮ ಸ್ನೇಹಿತರು ಇದ್ದಾರೆ. ಊಟ ಆಯ್ತಾ? ಆಯಿತು. ಊಟ ಆಯ್ತಾ ನಾವಿ? ಅವ್ನು ರವಿ ಬರ್ತಾ ಇದ್ದ. ಫೋನ್ ಏನಾಯ್ತು? ಫೋನು ಚಾರ್ಜ್ ಕೊಟ್ಟು ಅಷ್ಟು ಬೇಗ ಇಸ್ಕೊಂಬಂದ. ಏನು ಹಂಗೆ ಉಗಿಸ್ಕೊಂತಿದ್ದೆ ಇಂಗ್ಲೀಷ್ ಮ್ಯಾಮ್ ಹತ್ರ? ನಿಜವಾಗ್ಲೂ ಭಾರಿ ಉಗಿಸ್ಕೊಂತಿದ್ದ ಮತ್ತೆ. ಜಸ್ಟ್ ಇವಾಗ ನೋಡ್ಕೊಂಡ್ ಬಂದೆ. ತಲೆ ಮೇಲೆ ನೀರು ಕೊಡಕ್ಕೆ ಬಿಡಲ್ಲ ಅಂತಾನೆ ರೋಹನ್. ಬರೀ ಡಿಸ್ಟರ್ಬ್ ಗೀತಾ ಇರ್ಲಿಲ್ಲ ಹ್ಞೂ ಅದೇನೋ 9 ಗಂಟೆಗೆ ಬಾ ಅಂತ ಹೇಳ್ತಿದ್ದೆ ಇಂಗ್ಲೀಷ್ ಮ್ಯಾಮ್. ಇದು ನೋಡಿ ಪೂರ್ತಿ ತಿಳ್ಕೊಂಡವ್ರು ಮಾತಾಡೋ ಏನೋ ರೋಹನ್. ನೀನೇನೋ ತಿಳ್ಕೊಂಡೆ? ಬರೀ ಅರ್ಧ ರವೀನ್ ಬೈತಾ ಇದ್ದೀನಿ. ನೀನೇನು ತಿಳ್ಕೊಂಡೆ? ಎಲ್ಲ ತಪ್ಪು ತಿಳ್ಕೊಂತಾನೆ. 9 ಗಂಟೆ ಕ್ಲಾಸಿಗೆ ಬಾ ಅಂತ ಹೇಳಿರೋದು ಎಲ್ಲ ತಪ್ಪು ತಿಳ್ಕೊಂತಾನೆ. ಯಾಕೇನಾಯ್ತು ಮಚ್ಚ? ನಮ್ಮ ಕಡೆ ಹಿಂಗಂದ್ರೆ ನಿಮ್ಮ ಕಡೆ ಮಚ್ಚ, ಹಿಂಗಂದ್ರೆ ನಮ್ಮ ಕಡೆ ಬರ್ತೈತಲ್ಲ ಕರೆಕ್ಟಾಗಿ. ಬರ್ತೈತೆ ಸರ್. ಅದ್ರ ಬಗ್ಗೆ ಸೆಲ್ಫಿನೇ ತಗೊಂಬೋದಲ್ಲ ಅಂತ ನಾನು. ಈ ಬಾರಿ ಬರುತ್ತೆ ಮಚ್ಚ ಬ್ಯಾಕ್ ಕ್ಯಾಮ್ರಾನೇ ತಗೋ. ಎಲ್ಲಿಗೆ ಹೋಗ್ತೀಯಾ? ಇಂಥ ಫ್ರೆಂಡ್ ಇಟ್ಕೊಂಡು ಎಲ್ಲ ಹೋಗ್ತೀಯಾ? 2x6 ಪುಷ್ಕ ವಿತ್ ಇಂದಿರಾ ಕ್ಯಾಂಟೀನ್ ಕೊಡಿಸ್ತಾನಂತೆ ದಿನೇಶ್. ಹೋಗ್ತಾ ಇದೀವಿ ಎಲ್ಲರೂ ಇವತ್ತಿನ ಪಾರ್ಟಿ ದಿನೇಶಿಂದ. ಎಷ್ಟು ಜನ ಇದೀವಿ? 1 2 3 4 5. ನೀನು ಬೇಡ ಕಣ, ನಮ್ಮ 4 ಜನ ಕೊಡಿಸೋ ಸಾಕು ಮಚ್ಚ. ಬೇತಾನಂತೆ ಸರಿ ಬಾಯ ಮಚ್ಚ. ಬರ್ತಿದಾರ ಏನೋ ಮೊಬೈಲ್ ಕೊಟ್ಟಿದ್ದಾರಂತೆ. ಯಾರು ಗೊತ್ತಾ? ಜೆರಾಕ್ಸ್ ಅಂಗಡಿ ಒಬ್ರು ಅಣ್ಣ ಇದ್ದಾರೆ, ಚಾರ್ಜ್ ಆಗಕ್ಕಂತ. ಇವಾಗಲ್ಲ ನೋಡ ಮಚ್ಚ, ಹೇಳಿದೆ ತಾನೆ ಏನೋ ಒಂದು ಆಗ್ತಾನೆ ಮಚ್ಚ. ಅಲ್ಲ ಎಷ್ಟು ಜನ ಇದೀವಪ್ಪ, ಯಾರು ಶೇರ್ ಮಾಡ್ಕೊಂಡು ಕೊಡಿಸ್ಬಿಟ್ರೆ ಆಯ್ತು. ನೀನ್ ಮೆಂಟ್ಲ ಹೇಳು, ಇಬ್ರು ಮೆಂಟ್ಲ ನಮ್ದೆ. ನೀನ್ ಹಂಗ ಒಪ್ಕೊಂಡ್ರೆ ಆಯ್ತು. ಅಭಿ ಮಾತಾಡೋರೆಲ್ಲ ಗಂಟ್ಲೆ ಅದೇ ಜೊತೆ ಮಾತಾಡೋರಲ್ಲ ಮೆಂಟ್ಲೆ. ಅವ್ನ ಪಕ್ಷ ನಾನು ಮೆಂಟ್ಲೆ. ಏನದು ಕರೆಕ್ಟ್ ತಾನೆ? ನನ್ನ ಮೆಂಟಲ್ ಮಾಡ್ಬಿಡ್ತಾನೆ. ಮೊಬೈಲ್ ತಗೊಂಡ ಚಾರ್ಜ್ ಎಷ್ಟಾಗೈತೆ? ಅದು ಚಾರ್ಜ್ ಎಷ್ಟಾಗೈತೆ? 1 ಅವರ್ಗೆ 20 ರೂಪಾಯಿ. 20 ಅಷ್ಟೇನಾ? 20% ಚಾರ್ಜ್ ಆಗೈತೆ. 30 ಆಗಿರೋದು ಚಾರ್ಜ್. ಅಲ್ಲಿ 20 ರೂಪಾಯಿ ಕೊಟ್ಟು ಬಂದೆ ಅಂತ ಹೇಳ್ತಾರೆ. ನೀನ್ ತಲೆ ಆಗ್ಬೇಡ ಗುರು. ಆಯ್ತು ಬಾ, ಫ್ರೀಯಾಗಿ ಮಾಡ್ಕೊಡ್ತಾರೆ. 5 ಬಾ ಹೋಗೋಣಂತೆ. ಇಬ್ರು ನೋಡಿ ರೊಮ್ಯಾಂಟಿಕ್ ಕಪಲ್ಸ್ ಅಂತ ಹೇಳಲ್ಲ. ಗೈಸ್ ನೋಡಿ ಗೈಸ್, ಹಿಂದೆ ಕುತ್ಕೊಂಡಿದ್ರೆ ಇಂಥ ಕೆಲಸ ಮಾಡ್ತಾನೆ. ಯಾರು ಚುಚ್ಚುತ್ತಿದ್ದ ಮಚ್ಚ? ಅಭಿಗ? ಅಭಿ ನಿನ್ಗ ಟಾರ್ಗೆಟ್. ಚುಚ್ಚು ಬಾ ಅಂದ್ರೆ ಬರಲ್ಲ ಗೈಸ್. ಇವ್ನು ಮಾತ್ರ ನಾವು ಬರ್ಬೇಕು ಈ ಶಿಷ್ಯನ್ಗೆ. ಗೈಸ್ ಇವನು ಮತ್ತೆ ಅಲ್ಲಿ ಗಗನ್ ಇದ್ದಾನೆ ಆ ಕಡೆ. ಕಪಲ್ಸ್ ತರ ಮಾತಾಡ್ತಿದ್ದಾರೆ ಗೈಸ್. ಇವನು ತೋರಿಸ್ತೀನಿ. ಕಂಬಿ ಹಾಕ ತಗೊಂಬಂದೆ. ಎಷ್ಟಕ್ಕೆ? ಏನಿದ್ರು 35 ರೂಪಾಯಿ ರೇಟ್ ಬಿಡುತ್ತೆ. ಸಿಕ್ಕಿದ್ರ 3,500. ಅಣ್ಣ ಏನಂತ ಹೇಳಿ ಅವನೆಲ್ಲ ಹಿಂದಿಲ್ಲ ಎಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ. ಅಭಿ ಅಂದ್ರೆ ಇವನೇ. ಅಭಿ ಇಂಥ ಕೆಲಸ ಅಭಿನ ಮಾಡೋದು. ಇವರು ನನಗೆ ಶೀತ, ತಲೆ ನೋವುತ್ತಿಲ್ಲ, ತಲೆ ಚೂರು ಕಡಿಮೆ ಆಗೈತೆ ತಲೆನೋವು. ಸುಮ್ಮನೆ ಹೂ ಅಂತ ಮಾಡ್ಕೊಂಡ್ ಬಂದಿದ್ದು ತಲೆ ಅಡ್ಕೊಂಡು. ಆಮೇಲೆ ನಾನು ಕೇಳಿದೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ನೀನೇ ಬರ್ಬೇಕು, ಯಾಕಂದ್ರೆ ನೀನೇ ಪರ್ಮಿಷನ್ ಕೊಟ್ಟಿದ್ದೆ ಅಂದ್ರೆ ಹೂ ಅಂತ. ಏನಾಗಲ್ಲ ಸುಮ್ಮನೆ. ಇದು ಮಾಡಿ ಅವನು ಹೇಳಿದ್ದೊಂದು ನಾವು ತಗೊಂಡು ಹೋಗ್ತಿರೋದು 2. ಮಚ್ಚ ಎಲ್ಲರೂ ಒಂದೊಂದು ತಗೊಂಡೋದ್ರೆ ಹೆಂಗಿರುತ್ತೆ ಹೇಳು ಮಚ್ಚ? ಭಾರಿ ಆಗಿರುತ್ತೆ. ಅಲ್ಲಿ ದಿನೇಶು, ನಾನು, ಆಕಾಶು, ಇವನು ಒಂದೊಂದು, ನಾನೊಂದು ಇವನೊಂದು. ಮಚ್ಚ ಒಂದು ಪೋಸ್ಟ್ ಕೊಡ ಮಚ್ಚ. ಅದು ಯಾವುದೋ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ಯಲ್ಲ? ನೆನ್ನೆ ಮಾಡಿದ್ನಲ್ಲಪ್ಪ. ಯಾರು ಹೇಳು ಸುಮ್ಮಿತ್ತು. ನೀವು ಹೋಗೇ ಬಿಟ್ರಿ ಅಲ್ಲ. ನೀನು ಎಲ್ಲ ಅಲ್ಲೇ ಇರ್ತೀರ ಅನ್ಸ್ತದೆ. ನೆನ್ನೆ ಬೇಟೆ ಮಾಡಿಲ್ಲ ಶಿಷ್ಯಂದ್ರ, ಹಂಗೆ ಹೋಗ್ಬಿಟ್ಟಿದ್ದಾರೆ. ನಾನು ಅಜಯ್ ತಾನೆ. ನಾನು ಅಜಯ್ ಅಂತೂ ಅವ್ನು 407 ಬಂದೈತೆ ಹಿಂದೆ ಕಡೆ. 401 ನನ್ನ ಬಸ್ಸಲ್ಲಿ ಹತ್ಕೊಂಡು ಹೋಗಿದ್ದಾನೆ. ಏನಂತ ಹೇಳ್ಬೇಕು ಹೇಳೋ ಅವನಿಗೆ? ಕಣ್ಣೊಡೆ ಬರೀ ಅಲ್ಲೇ ಐತೆ. ಬಾರಲ್ಲ ಸುಮ್ಮನೆ ಯಾಕೆ ಸಿಕ್ಕಿರೋದೇ ಬಾರಿ. ಗೈಸ್ ಏನಿಲ್ಲ, ಲಂಚ್ ಟೈಮು. ಹಂಗೆ ಸ್ವಲ್ಪ ಇಲ್ಲಿ ಕೆಲಸ ಇತ್ತು. ಕೆಲಸ ಎಲ್ಲ ಮಾಡ್ಕೊಂಡು ಹಂಗೆ ತಿರ್ಗಾಡ್ಕೊಂಡು ಹೋಗ್ತೀವಿ ಕ್ಲಾಸಿಗೆ. ಅಭಿ ನೆಕ್ಸ್ಟ್ ದುನಿಯಾ ವಿಜಯ್ ನೀನೇ ಮಚ್ಚ.
ಇಂಡಿವಿಜುವಲ್ ಆಗಿ ಆನೆ ಕಲ್ಲಿಂದ ಬೆಳ್ಕೊಂಬಂದಿರೋ ಆಲದ ಮರ ಕಣ ನಾನು ಲೇ. ಲುಕ್ ಕೊಡ್ಬೇಡಲ್ಲ ಈ ದುನಿಯಾ ವಿಜಯ ತರ ಅಲ್ಲ ಲುಕ್ ಅದು. ವಿಜಯ್ ಅಣ್ಣಂಗೆ ಜೈ. ಜೋರಾಗಳ ಬ್ಲಾಕ್ ಕೋಬ್ರಾ ಕಲಿತಿರತ್ತೆ ವಿಜಯ್ ಅಣ್ಣಂಗೆ ಜೈ. ಮತ್ತೆ ನೋಡಬೇಕು ಬೇಸಿಗೆ ತರ ಅಲ್ಲಿ ಸೀನ್ ಭಾರಿ ಆಗಿತ್ತು ನೋಡಿ. ಏನಾದ್ರು ಅಲ್ಲಿ ನೋಡಿ ಬೀಳೋ ಸೀನ್ ಅವನ್ನ ತಗೊಂಡು ನಿಮ್ಮ ಹುಡುಗಿ ಕೊಡಿ. ಅವ್ರು ನೋಡು ಕವರ್ಗಳು ಹಾರ್ಕೊಂಡು ಹೋಗ್ತಿರೋದು. ಇದೇನು ಮತ್ತೆ ಗಾರ್ಬೇಜ್ ಇದು ಕಲೆಕ್ಷನ್? ಗಾರ್ಬೇಜ್ ಎಲ್ಲ ಕೊಡೋದು ಕರೆಂಟ್ ಅದು. ಹೌದಾ? ಗೊತ್ತಿರಲಿಲ್ಲ ಗುರು. ಎಲೆಕ್ಟ್ರಿಕ್ ಕಪ್ಪು ಗೊತ್ತಿರಲಿಲ್ಲ ಗುರು, ಅದಕ್ಕೆ ಕೇಳಿದೆ. ಹಂಗೆ ಕಾಣಿಸುತ್ತೆ ನಮ್ಮ ಹಳ್ಳಿಯಲ್ಲಿ ಒಂದು ಕಬ್ಬಲ್ಲಿ ಹಾಕಿರ್ತಾರಲ್ಲ ಕಸ ಹಾಕಿ ಅಂದ್ಬಿಟ್ಟು ಆ ಥರನೇ ಕಾಣಿಸ್ತಿದೆ, ಅದಕ್ಕೆ ಕೇಳಿದೆ. ಅವ್ರ ಪಾಪ ಕಸ ಕೊಡ್ತಾ ಇದ್ರೆ ಇವನು ಎಲೆಕ್ಟ್ರಿಕ್ ಕಬ್ನ ಗಾರ್ಬೇಜ್ ಕಲೆಕ್ಷನ್ ಅನ್ಕೊಂತಾರೆ. ಗೊತ್ತಾಗಿಲ್ಲ ಗೈಸ್, ಅದಕ್ಕೆ ಕೇಳಿದೆ. ಕೇಳಬೇಕು, ಗೊತ್ತಾಗಿಲ್ಲ ಅಂತ. ಯಾವ್ದು ಮನೆ ಹತ್ರನೇ ಇದು? ಹಾಂ. ಯಾವ ತಗೊಂಡ? ಆ ಶೀಟ್ ಎಲ್ಲ ನಾನೇ ಹಾಕ್ಸಿದ್ದು. 2 ರೂಪಾಯಿ ಅಷ್ಟೇ ಶೀಟು. ಬಿಟ್ರೆ ಈ ಏರಿಯಾನೇ ಇವಂದೇ ಅಂದ್ಬಿಡ್ತಾನೆ ಅಂದ್ಕೊಂಡು ಗೈಸ್. ಬಿಸಿಲಾಗಿ ಸ್ವಲ್ಪ ತಿರುಗಾಡಿದ್ವಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತೈತೆ. ಯಾಕಂದ್ರೆ ಬೆಳಗ್ಗೆ ಫುಲ್ಲು ತಲೆನೋವು, ಒಂಥರ ತಲೆ ತಿರುಗೋ ಥರ. ರೋಹನ್ ಮಿನಿ ವಿಧಾನಸೌಧ ಅಂತ ಇಲ್ಲೇ ಸುವರ್ಣಸೌಧ ಆಗೋಯ್ತು. ಹೋಗೋಣ ಅನ್ನೋಷ್ಟರಲ್ಲಿ ಎಲ್ಲೆಲ್ಲ ಸುಮ್ಮನೆ ಎಲ್ಲ ತಿರ್ಗಾಡ್ಕೊಂಡು ಬಿದ್ವಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಇನ್ನೇನಿಲ್ಲ, ಇವಾಗ ಕ್ಲಾಸ್ ಐತೆ. ಇಂಟ್ರೆಸ್ಟ್ ಇಲ್ಲ. ನಾನೇ ಮಿನಿ ವಿಧಾನಸೌಧ ಕೈ ಹಿಡ್ಕೊಂಡು ಎಳ್ಕೊಂಡ್ರು ಬರ್ಲಿಲ್ಲ. ನಮ್ಗೆ ಹೋಗಿ ಮನ್ಸಿಲ್ಲ ಅಂದ್ರೆ ಇವನ್ ಜೊತೆಲಿ ಇದ್ರೆ ಸಾಕು. ಇವನು ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ. ಇಲ್ಲೇ ಐತೆ ಅಂದ್ಬಿಟ್ಟು ಅಲ್ಲ ಬಿಟ್ರೆ ದುಬೈ ಕರ್ಕೊಂಡು ಹೋಗ್ತೀವಿ ನಡ್ಕೊಂಡು ಅಂತ. ನೀನು ನಮ್ಮ ದಿನೇಶು ತಿರುಪತಿಗೆ ನಡ್ಕೊಂಡು ಅಂತ ನಾವಿಂದ ಈ ಕಡೆ ನಗಕ್ಕಾಗದೆ ಬೆಳಕಾಗದೆ ಕೂತಿದ್ದೆ ಅವಾಗ ಪಕ್ಕದಲ್ಲಿ. ನನ್ಗೆ ಆಕಾಶ ಹೇಳ್ದ ನಮ್ಮೂರಿಂದ ಬರೀ 100 ಕಿಲೋಮೀಟರ್ ಮಚ್ಚ ಅಂತ ಹೇಳ್ತವನೆ. ನಾನು ಈ ಕಡೆ ನಗಕ್ಕಾಗ್ತಿಲ್ಲ ಬಿಡಕ್ಕಾಗ್ತಿಲ್ಲ. ವೆಂಕಟೇಶ್ವರ ದಿನೇಶ್ ನಾ ಬದಿ ಕೊಡು ಅಂತ ಕೇಳ್ಕೊತಾ ಇದ್ದೆ. ಈ ಕಡೆ ಬೈದ್ರೆ ಬೇಜಾರು ಮಾಡ್ಕೊಂತ ಅನ್ಕೊಂಡು ಸುಮ್ಮನೆ ಇದ್ದೆ ಅವಾಗಲಿಂದ. ಅದು ಕ್ಲಾಸಲ್ಲಿ ಗೈಸ್. ನಾನು ಯಾರಪ್ಪ ತಲೆನೋವು ಸುಮ್ಮನೆ ವೆಂಕಟೇಶ್ವರ ಇವನು ಆಕಾಶ ಹೇಳ್ದ. ನನಗೂ ಗೊತ್ತಪ್ಪ ಬಾಳೆಗಳು ಆ ಮೂಮೆಂಟಲ್ಲಿ ಹೆಂಗೆ ಹೇಳೋದು, ನಕ್ಕಿ ಹೇಳ್ತಿದ್ದ. ನಂಗೆ ನಗು ಬರ್ತೈತೆ. ಹೋಗು ಅವನ ವೆಂಕಟೇಶ್ವರನ್ನೇ ಕಾಪಾಡ್ಬೇಕು. ಅಲ್ಲ ಅಲ್ಲಿ ಬರೀ ಕೆಳಗಡೆ ತಿರುಪತಿಯಿಂದ ಬೆಟ್ಟ ಹತ್ತಕ್ಕಾಗಲ್ಲ. ಅವ್ನು ಇಲ್ಲಿ 100 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀನಿ ಅಂತವನೆ. ಬಿಟ್ಟಾಕ ಅವನು ದೇವರೇ ಕಾಪಾಡಬೇಕು. ಯಾರು ಕಾಪಾಡಬೇಕು? ದೇವರು. ಇಲ್ಲಿ ಏನೋ ಕೇಳಕ್ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು. ಅಭಿನೀದ ನೋಡಿ ಜೊತೆಲಿ. ಈ ಗೌರ್ಮೆಂಟ್ ಆಫೀಸ್ ಜೈಲಿಗೆ ಹಾಕ್ಬಿಡ್ತಾರೆ ನೋಡ. ಕೆಲಸ ಆಗುತ್ತೆ ತಾನೆ. ನನಗೆ ಯಾಕೆ ಡೌಟು. ನೋಡೋಣ ಪಕ್ಕ ಹೇಳಿ ಇವಾಗ ಯಾರ ಹತ್ರ ಹೇಳಿ ಹೋಗಿದ್ದು ಆಗ್ಲೇಬೇಕು. ನೋಡೋಣ. ಜನಗುರು ಏನೋ ಜನಲ್ಲಿ ಅಷ್ಟೊಂದು ಜನ. ಗೈಸ್ ಆ ಕೆಲಸ ಚೂರಾಗಿಲ್ಲ. ಸ್ಕಾಲರ್ಶಿಪ್ ಇತ್ತು, ಏನು ಮಾಡೋಕ್ಕಾಗಲ್ಲ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಿಂದಿನ ಫ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ಫ್ಲಾಗ್ ನೋಡಿ. ನಾನು ನಿಮ್ಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹೇಳಪ್ಪ ಶಿಷ್ಯ ಅಷ್ಟೇ. ಇನ್ನೊಂದ್ಸಾಗ್ಬಿಟ್ಟೈತೆ ಮಾತಾಡಿ ನೆಕ್ಸ್ಟ್ ಸಿಗೋಣ. ಬಾಯ್ ಗೈಸ್. ಇಷ್ಟ ಸ್ಪೀಚ್ ಕೊಡ್ತಾ ಇದ್ದೆ.